ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಶಾಲೆ 25 ವರ್ಷ ಹಳೆಯದು. ಇದರಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಾ 12 ವರ್ಷ ಆಯಿತು. ಸೊ ಶಾಲೆ ಚಿಕ್ಕದಾದರೂ ತುಂಬ ಹೆಸರಿದೆ ಮತ್ತು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇರೋದ್ರಿಂದ ಪೇರೆಂಟ್ಸು ಹುಡುಕೊಂಡು ಬಂದು ನಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸ್ತಾರೆ. ನಮ್ಮ ಶಾಲೆ ಫೌಂಡರು ಡಾಕ್ಟರ್ ಸುಧೀರ್ ಕಾಂತ್ ಅಂತ ಹೇಳ್ಬಿಟ್ಟು ಚೇರ್ಮನು, ಅವರು ದುಬೈಲಿ ಇರ್ತಾರೆ. ವೈಸ್ ಪ್ರೆಸಿಡೆಂಟ್ ಬಂದು ಮಾಯಾ ಮೆನನ್ ಅಂತ ಹೇಳ್ಬಿಟ್ಟು ವೈಸ್ ಪ್ರೆಸಿಡೆಂಟು, ಅವರು ಇನ್ಚಾರ್ಜ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೂ ಇನ್ಚಾರ್ಜು. ನಮ್ಮದು ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಕೆನಡಾ, USA ಮತ್ತು UAEನಲ್ಲೂ ಸಹ ನಮ್ಮ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇದೆ. ಸೊ ಈ ಎಲ್ಲ ಶಾಲೆ ಕಾಲೇಜುಗಳು ನಾಲೆಡ್ಜುಕೇಟ್ ಅನ್ನೋ ಕಂಪನಿ ಅಂಡರಲ್ಲಿ ಕೆಲಸ ಮಾಡೋದ್ರಿಂದ ನಮಗೆಲ್ಲ ತುಂಬ ಹೆಮ್ಮೆ ಇದೆ ಈ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ. ನನ್ನೊಟ್ಟಿಗೆ ತುಂಬ ಸ್ಟ್ರಾಂಗ್ ಆಗಿರೋ ಟೀಚರ್ಸ್ ಟೀಮ್ ಇರೋದ್ರಿಂದ ನಾನು ಇದೆಲ್ಲದನ್ನು ತುಂಬ ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಪ್ಲಸ್ ಮ್ಯಾನೇಜ್ಮೆಂಟ್ ಸಪೋರ್ಟು, ಪೇರೆಂಟ್ಸ್ ಸಪೋರ್ಟ್ ಅಂತೂ ನನಗೆ A to Z ತುಂಬ ಸಪೋರ್ಟ್ ಇರೋದ್ರಿಂದ ನನಗೆ ಶಾಲೆಯಲ್ಲಿ ಸಕ್ಸಸ್ ಸಿಗ್ತಾಯಿದೆ. ಆ ಖುಷಿ ನನಗೆ ತುಂಬ ಇದೆ. ಈ ವರ್ಷದ ಅಕಾಡೆಮಿಕ್ ಇಯರ್ 2023-24ನ ವಾರ್ಷಿಕೋತ್ಸವನ ನಾನು ಅಂಬೇಡ್ಕರ್ ಭವನಲ್ಲಿ ಆರ್ಗನೈಸ್ ಮಾಡಿದ್ದೀನಿ. ಇದೊಂದು ನನ್ನ ಕನಸಾಗಿತ್ತು. ಒಂದು ದೊಡ್ಡ ಆಡಿಟೋರಿಯಮಲ್ಲಿ ನಮ್ಮ ಶಾಲೆ ಫಂಕ್ಷನ್ ಮಾಡಬೇಕು, ನಮ್ಮ ಕ್ಷೇತ್ರದ ಆಡಳಿತಾಧಿಕಾರಿಗಳು, ಆಡಳಿತ ವರ್ಗದವ್ರನ್ನ ಕರೆದು ಹಾನರ್ ಮಾಡಬೇಕನ್ನೋ ನನ್ನ ಕನಸಾಗಿತ್ತು. ಆ ಕನಸು ಇವತ್ತು ಈಡೇರ್ತಾ ಇದೆ. ಅದಕ್ಕೋಸ್ಕರ ನನಗೆ ತುಂಬ ಹೆಮ್ಮೆ ಇದೆ. ಈ ಪ್ರೋಗ್ರಾಮ್ ತುಂಬ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ ಅನ್ನೋ ಹೋಪಿಂದ ಈ ಇಂಟರ್ವ್ಯೂ ಕೊಡ್ತಾಯಿದ್ದೀನಿ. ಈಗ ಚೀಫ್ ಗೆಸ್ಟ್ ಯಾರು? ಚೀಫ್ ಗೆಸ್ಟ್ ML ನಮ್ಮ ಕ್ಷೇತ್ರದ MLA ಆಗಿರೋಂಥ AC ಶ್ರೀನಿವಾಸ್ ಅವರು, ಮತ್ತು XMLA ಆಗಿರೋಂಥ ಪ್ರಸನ್ನ ಕುಮಾರು, ನಮ್ಮ ಬ್ಲಾಕ್ ಎಜುಕೇಷನ್ ಆಫೀಸರ್ ಬೆಂಗಳೂರು ನಾರ್ತ್ 3 ಸಮೀರ್ ಪಾಷಾ ಅವರು, ಆಮೇಲೆ ಲೋಕೇಶ್ ಕರವೇ ಅಧ್ಯಕ್ಷರಾಗಿರೋಂಥ ಕರವೇ ಸೆಕ್ರೆಟ್ರಿ, ಕರ್ನಾಟಕ ಸೆಕ್ರೆಟ್ರಿ ಆಗಿರೋಂಥ ಲೋಕೇಶ್ ಅವರು, ಮತ್ತು ನಮ್ಮ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿರೋಂಥ ರಿಜ್ವಾನ್ ಅವರು, ಮತ್ತು ಕಾಂಗ್ರೆಸ್ ಆ್ಯಕ್ಟಿವ್ ಲೀಡರ್ ಆಗಿರೋಂಥ ಪ್ರಭಾಕರ್ ಅವರು, ಇವರೆಲ್ಲ ನಮ್ಮ ಕಾರ್ಯಕ್ರಮ. ಮತ್ತು ಇನ್ನೊಬ್ಬರು ಡಾಕ್ಟರ್ ರಾಜೇಶ್ ಕೈಲಾಶ್ ಅವರು ಸೋಷಿಯಲ್ ವರ್ಕರ್. ಸೊ ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಇವರೆಲ್ಲರಿಂದ ನಮ್ಮ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ ನಿಮ್ಮೆಲ್ಲರ ಸಪೋರ್ಟಿಂದ. ಥ್ಯಾಂಕ್ ಯು.